ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ವಿನುತಾ ಪರಮೇಶ್. ಬೇಸಿಗೆ ಬಂತು, ಈ ಬಿಸಿಲಲ್ಲಿ ಯಾರು ನಡ್ಕೊಂಡು ಹೋಗ್ತಾರೆ ಇಲ್ಲೇ ಅಲ್ವಾ ಅಂತ ಊಬರ್ ಬುಕ್ ಮಾಡೋಕೆ ಮುಂಚೆ ಸ್ವಲ್ಪ ಹುಷಾರಾಗಿರಿ. ಯಾಕಂದರೆ ಆಟೋ ಹತ್ತಕ್ಕೂ ಮುಂಚೆ ಒಂದು ಪ್ರೈಸ್ ಇಳಿಬೇಕಾದ್ರೆ ಮತ್ತೊಂದು ಪ್ರೈಸ್ ತೋರಿಸಲಾಗ್ತಿದೆ. ಸಾಮಾನ್ಯವಾಗಿ ಬುಕ್ ಮಾಡಿದ ಬೆಲೆಗಿಂತ 10 ರಿಂದ 20 ರೂಪಾಯಿ ಜಾಸ್ತಿ ಆದ್ರೇನೆ ಜನ ಬಾಯಿಗೆ ಬಂದಂಗೆ ಬೈತಾರೆ. ಆದರೆ ಇಲ್ಲೊಬ್ಬನಿಗೆ ಆಟೋ ಹತ್ತಬೇಕಾದ್ರೆ 62 ರೂಪಾಯಿ ಇದ್ದ ಬಿಲ್ ಬರೋಬ್ಬರಿ ಒಂದಲ್ಲ ಎರಡಲ್ಲ 7.5 ಕೋಟಿ ಹಣ ತೋರಿಸಿದೆ. ಅದು ಟ್ರಿಪ್ ಮುಗಿಯೋಕ್ಕೂ ಮೊದಲೇ. ಈ ಸುದ್ದಿ ಕೇಳೋ ನಮಗೆ ಶಾಕ್ ಅರಗಿಸ್ಕೊಳ್ಳೋಕ್ಕಾಗ್ತಿಲ್ಲ. ಇನ್ನು ಆ ಗ್ರಾಹಕನ ಪರಿಸ್ಥಿತಿ ದೇವ್ರೇ ಗತಿ ಅಲ್ವಾ? ಅಷ್ಟಕ್ಕೂ ಈ ಘಟನೆ ನಡೆದಿದ್ದಾದ್ರೂ ಎಲ್ಲಿ? ಅಷ್ಟೊಂದು ಬಿಲ್ ಬಂದ್ಮೇಲೆ ಆ ಆಸಾಮಿ ಏನ್ ಮಾಡ್ದ? ಎಲ್ಲಿದೆ ಅದರ ಡೀಟೇಲ್ಸ್? ಈ ಘಟನೆ ನಡೆದಿರೋದು ನೋಯ್ಡಾದಲ್ಲಿ. ಕಳೆದ ಶುಕ್ರವಾರ ದೀಪಕ್ ಊಬರ್ ಆಟೋ ಬುಕ್ ಮಾಡಿ ನೋಯ್ಡಾಗೆ ತೆರಳಿದ್ರು. ಬುಕ್ಕಿಂಗ್ ವೇಳೆ ಅವರಿಗೆ 62 ರೂಪಾಯಿ ತೋರಿಸಿತ್ತು. ಇಷ್ಟೇ ಅಲ್ವಾ ಅಂತ ಆಟೋ ಹತ್ತಿದ ದೀಪಕ್ ಆ್ಯಪ್ನಲ್ಲಿ ಬಿಲ್ ನೋಡಿ ಶಾಕ್ ಆಗಿದ್ರು. ಯಾಕಂದರೆ ಆ್ಯಪ್ ಬಿಲ್ನಲ್ಲಿ ಇವರ ಪ್ರಯಾಣದ ದರ 62 ರೂಪಾಯಿ ಬದಲು 7,66,00,000 ರೂಪಾಯಿ ತೋರಿಸಿದೆ. ಈ ಶಾಕಿಂಗ್ ವಿಚಾರವನ್ನು ದೀಪಕ್ ಸ್ನೇಹಿತ ಆಶೀಶ್ ಮಿಶ್ರಾ ತಮ್ಮ ಟ್ವಿಟರ್ನಲ್ಲಿ ಪೋಸ್ಟ್ ಮಾಡಿದ್ರು. ಈ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ಲೆಬ್ಬಿಸಿದೆ. ಇನ್ನೊಂದು ಆಘಾತಕಾರಿ ಸಮಾಚಾರ ಏನಪ್ಪ ಅಂದರೆ, ಟ್ರಿಪ್ ಬಿಲ್ 7.5 ಕೋಟಿ ಅಂದರೆ ವೇಟಿಂಗ್ ಚಾರ್ಜ್ ಕೇಳಿದರೆ ಮಿನಿ ಹಾರ್ಟ್ ಅಟ್ಯಾಕ್ ಆಗೋದು ಪಕ್ಕ. ಯಾಕಂದರೆ ವೇಟಿಂಗ್ ಚಾರ್ಜ್ ಬರೋಬ್ಬರಿ 5,99,09,189 ರೂಪಾಯಿ ಹಾಕಲಾಗಿದೆ. ತಮಾಷೆ ಏನಪ್ಪ ಅಂದರೆ, ಇದರಲ್ಲಿ 75 ರೂಪಾಯಿ ಪ್ರಮೋಷನಲ್ ಶುಲ್ಕ ಕೂಡ ಕಟ್ಟಾಗಿದೆ. ಬಿಲ್ ನೋಡಿ ಶಾಕ್ ಆಗಿದ್ದ ದೀಪಕ್, ಒಂದು ವೇಳೆ ನಾನು ಚಂದ್ರಯಾನಕ್ಕೆ ಆಟೋ ಬುಕ್ ಮಾಡಿದ್ರೂ ಇಷ್ಟು ಬಿಲ್ ಬರ್ತಿರ್ಲಿಲ್ಲ ಎಂದಿದ್ದಾರೆ. ಈ ಪೋಸ್ಟ್ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದ್ದಂತೆ ನೆಟ್ಟಿಗರು ಊಬರ್ ಕಾಲೆಳೆದಿದ್ದಾರೆ. ಸದ್ಯ ಘಟನೆ ಸಂಬಂಧಿಸಿದಂತೆ ಊಬರ್ ಇಂಡಿಯಾ ಕ್ಷಮೆ ಕೇಳಿದ್ದು, ಈ ಬಗ್ಗೆ ತನಿಖೆ ಮಾಡೋದಾಗಿ ಹೇಳಿದೆ. ತನಿಖೆ ನಂತರ ಮುಂದಿನ ಅಪ್ಡೇಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಊಬರ್ ಇಂಡಿಯಾ ಪ್ರತಿಕ್ರಿಯಿಸಿದೆ. ಅದೇನೇ ಇರಲಿ, ಪದೇ ಪದೇ ಊಬರ್ ತನ್ನ ಎಡವಟ್ಟಿನಿಂದ ನಗೆಗೀಡಾಗ್ತಿದ್ದು, ಇನ್ನಾದರೂ ಈ ಬಗ್ಗೆ ಊಬರ್ ಎಚ್ಚರ ವಹಿಸಬೇಕಿದೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.